ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಕ್ಲಾಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತೇಳಿ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ವೆಜಿ ಪಾಸ್ತಾ. ಈ ಪಾಸ್ತಾ ಹೆಂಗೆ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ಈ ವಿಡಿಯೋದಾಗ ನಾವು ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾರೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಂತೂ ಮರಿಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಲ್ಲಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮತ್ತೆ ಯಾಕೆ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ರೆಡ್ ಸಾಸ್ ವೆಜಿ ಪಾಸ್ತಾ ಮಾಡೋಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಪಾಸ್ತಾ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಪ್ರಿಂಗ್ ಟೈಪ್ ಬರ್ತಾವಲ್ರಿ ಆ ಪಾಸ್ತಾ ತೊಗೊಂಡಿನಿ. ನಿಮ್ಗೆ ಬೇಕಂದ್ರೆ ಎಲ್ಬೋ ಟೈಪ್ ಬರ್ತೈತಿ, ಅದು ಬೇಕಾದ್ರೆ ನೀವು ತೊಗೋಬೋದು. 2 ಥರದ ಪಾಸ್ತಾ ಬರ್ತಾವ್ರಿ. ಒಂದು ಸ್ಪ್ರಿಂಗ್ ಟೈಪ್ ಬರ್ತೈತಿ, ಇನ್ನೊಂದು ಎಲ್ಬೋ ಟೈಪ್ ಬರ್ತೈತಿ. ಇಲ್ಲಿ ನಾನು ಸ್ಪ್ರಿಂಗ್ ಪಾಸ್ತಾ ತೊಗೊಂಡಿನಿ. ಇಲ್ಲಿ ನಾನು ಅರ್ಧ ಪಾವು ಕಿಲೋ ಅಷ್ಟು ನಾನು ಪಾಸ್ತಾ ತೊಗೊಂಡಿನಿ. ನಿಮಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ಮಾಡ್ಬೋದು. ಆಮ್ಯಾಗ ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಒಂದು ಟಮಾಟಿ ರೀ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಅರ್ಧ ಕಪ್ ಕ್ಯಾರೆಟ್ ರೀ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಅರ್ಧ ಕಪ್ ಅಷ್ಟು ಕ್ಯಾಪ್ಸಿಕಮ್ ರೀ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಇಲ್ಲಿ ನೋಡ್ರಿ, ನಾಲ್ಕು ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೈತಿ. ಸಿಪ್ಪಿ ತೆಗೆದು ಸಣ್ಣ ಕಟ್ ಮಾಡ್ಕೊಂಡಿದ್ದೈತ್ರಿ ಬೆಳ್ಳುಳ್ಳಿ ಎಸಳು. ಆಮ್ಯಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ನೋಡ್ರಿ, ಚಿಲ್ಲಿ ಫ್ಲೇಕ್ಸ್. ಫ್ರೆಂಡ್ಸ್, ನಮ್ಮ ಮನ್ಯಾಗ ಆಲ್ರೆಡಿ ಚಿಲ್ಲಿ ಫ್ಲೇಕ್ಸ್ ಇತ್ರಿ, ಹಂಗಂತೇಳಿ ನಾನು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡಕತ್ತೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ವೆಜಿ ಪಾಸ್ತಾ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ. ಹಂಗಂತೇಳಿ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಲಿಕ್ಕತ್ತೀನಿ. ನಿಮ್ಗೆ ಬೇಕಂದ್ರೆ ನೀವು ಹಾಕ್ಬೋದು, ಇಲ್ಕಂದ್ರೆ ಸ್ಕಿಪ್ನು ಮಾಡ್ಬೋದ್ರಿ. ಆಮ್ಯಾಗ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ತೊಗೊಂಡಿನಿ. 2 ಟೇಬಲ್ ಸ್ಪೂನ್ ಅಷ್ಟು ನಾನು ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೈತಿ. ಆಮ್ಯಾಗ ನೋಡ್ರಿ, 1 ಚಮಚ ಅಷ್ಟು ನಾನು ಪಾಸ್ತಾ ಮಸಾಲ ಬರ್ತೈತ್ರಿ, ಅದು ತೊಗೊಂಡಿದ್ದೈತಿ. ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳೋಣ್ರಿ. ಆಮ್ಯಾಗ ಒಂದು ಸಣ್ಣ ಕಡಾಯಿ ಇಡೋಣ. ಇವಾಗ ಇದ್ರೊಳಗೆ ನೀರು ಹಾಕ್ಕೊಳ್ಳೋಣ್ರಿ. 1 ಚರಿಗೆ ಅಷ್ಟು ನೀರು ಹಾಕೋಣ. ಇವಾಗ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ್ರಿ. ಆಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದು ಯಾಕಂದ್ರೆ ಪಾಸ್ತಾ ಕುದಿಸ್ಕೊಳಕ್ರಿ. ಪಾಸ್ತಾ ಅಂತೂ ಹಿಂಗೆ ಮುದ್ದಿ ಆಗಬಾರ್ದು ಅಂಥೇಳಿ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ ಕುದಿಸ್ಬೇಕು. ಯಾಕಂದ್ರೆ ಸ್ವಲ್ಪ ಪಾಸ್ತಾ ಉಪ್ಪು ಹಿಡ್ಕೋಬೇಕಂಥೇಳಿ ಹಿಂಗೆ ಮಾಡೋದ್ರಿ. ನೀವು ಹಿಂಗೆ ಮಾಡಿರಿ. ಇವಾಗ ಇದ್ರೊಳಗೆ ಪಾಸ್ತಾ ಹಾಕೊಂಡ್ರಿ. ನೋಡ್ರಿ, ಪಾಸ್ತಾ ಹಾಕೋಣ. ನೋಡ್ರಿ, ಪಾಸ್ತಾ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಇವಾಗ ಕುದಿಸ್ಕೊಳ್ಳೋಣ್ರಿ ಪಾಸ್ತಾನ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಪಾಸ್ತಾ ಅಂತೂ ಇವಾಗ ಕುದಿಯಾಕತ್ತೈತ್ರಿ. ನೋಡ್ರಿ, ಕುದಿಯಾಕತ್ತೈತಿ. ಇನ್ನು ಸ್ವಲ್ಪ ಕುದಿಬೇಕ್ರಿ, ಗಟ್ಟಿನ ಐತಿ. ನೀವು ಯಾವಾಗಲೂ ಹಿಂಗೆ ನೋಡೋವಾಗ ಕೈ ಸುಟ್ಕೊಂಡಿರಿ, ನೋಡಿರಿ. ಯಾಕಂದ್ರೆ ಬಿಸಿ ಇರ್ತೈತಲ್ಲ ಹಂಗಂತೇಳಿ. ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತ್ರಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗಂತೂ ತಿಳಿಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗೈತೆ ಅಂತೇಳಿ. ಜಾಸ್ತಿ ಕುದಿಸೋಕೆ ಹೋಗ್ಬೇಡ್ರಿ. ನಿಮ್ಮ ಪಾಸ್ತಾ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಇದು ಕುದ್ದೈತೋ ಇಲ್ಲ ಅಂಥೇಳಿ. ಜಾಸ್ತಿ ಕುದಿಸಿದ್ರಲ್ಲ ಮುದ್ದಿ ಆಗ್ತೈತ್ರಿ ಪಾಸ್ತಾ. ಫ್ರೆಂಡ್ಸ್, ಪಾಸ್ತಾ ಅಂತೂ ಕುದ್ದೈತ್ರಿ. ಇವಾಗ ಸ್ಟವ್ ಬಂದ್ ಮಾಡೋಣ್ರಿ. ಫ್ರೆಂಡ್ಸ್, ಇವಾಗಂತೂ ಇದು ನೀರೆಲ್ಲ ತೆಗೆದ್ಬಿಡೋಣ್ರಿ. ನೀರೆಲ್ಲ ಬಸ್ದು ಬಿಡೋಣ, ಸ್ಟೇನ್ ಮಾಡೋದಿಲ್ಲ ಅಂತದೈತಿ. ಹಂಗಂತೇಳಿ ಹಿಂಗೆ ಮಾಡಿ ಇದು ಸೈಡಿಗೆ ಇಟ್ಬಿಡೋಣ್ರಿ. ಇಲ್ಲಿ ನೋಡ್ರಿ, ಸ್ವಲ್ಪ ನೀರು ಇರ್ಲಾರ್ದಂಗೆ ಸೈಡಿಗೆ ಇಟ್ಬಿಡೋಣ. ಇವಾಗ ಫ್ರೆಂಡ್ಸ್, ಮೊದಲಿಗೆ ಸ್ಟವ್ ಹಚ್ಚೋಣ್ರಿ. ನೋಡ್ರಿ, ಒಂದು ಕಡಾಯಿ ಇಡೋಣ. ಇಲ್ಲಿ ನಾನು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನೆಗೆ ಯಾವ ಕಡಾಯಿ ಐತಲ್ಲ ಅದು ನೀವು ಯೂಸ್ ಮಾಡ್ಬೋದು. ಆಮ್ಯಾಗ ಇದ್ರೊಳಗೆ ನಾವು ಎಣ್ಣೆ ಹಾಕೊಂಡ್ರಿ. ಈ ಪಾಸ್ತಾ ಮಾಡೋಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಹಾಕೊಂಡ್ರಿ. ನಾನು ನೋಡ್ರಿ, ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಯೂಸ್ ಮಾಡಿದ್ದೈತಿ. ನಿಮ್ಗೆ ಎಷ್ಟು ಎಣ್ಣೆ ಬೇಕಲ್ಲ ನೀವು ಯೂಸ್ ಮಾಡ್ಕೊರಿ. ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಉಪ್ಪು ಹಾಕೊಂಡ್ರಿ. ನೋಡ್ರಿ, ಉಪ್ಪು ಸ್ವಲ್ಪ ಹಾಕ್ಲಿಕ್ಕತ್ತೀನಿ. ಆಲ್ರೆಡಿ ನಾವು ಪಾಸ್ತಾ ಕುದಿಸೋವಾಗ ಉಪ್ಪು ಹಾಕಿನಲ್ಲ, ಹಂಗಂತೇಳಿ ನಾನು ಸ್ವಲ್ಪ ಹಾಕಿನ್ರಿ. ಆಮ್ಯಾಗ ಇದ್ರೊಳಗೆ ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ. ಇದನ್ನ ನಾವು ಸಣ್ಣ ಕಟ್ ಮಾಡ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದು ಹಾಕ್ಬಿಡೋಣ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದ್ರೊಳಗೆ ಕ್ಯಾರೆಟ್ ಹಾಕೊಂಡ್ರಿ, ಕ್ಯಾಪ್ಸಿಕಮ್ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಮೊದಲಿಗೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ. ಆಮ್ಯಾಗ ಟೊಮಾಟಿ ಹಾಕೊಂಡ್ರಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಸಪೋರ್ಟ್ ಮಾಡೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಉಳ್ಳಾಗಡ್ಡಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಅಂತೂ ಫ್ರೈ ಆಗೈತ್ರಿ.
ಇವಾಗ ಇದ್ರೊಳಗೆ ಟಮಾಟಿ ಹಾಕೊಂಡ್ರಿ. ಟಮಾಟಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಪಾಸ್ತಾ ಮಸಾಲ ಹಾಕೊಂಡ್ರಿ. ಪಾಸ್ತಾ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದ್ರೊಳಗೆ ರೆಡ್ ಚಿಲ್ಲಿ ಸಾಸ್ ಹಾಕೊಂಡ್ರಿ. ಟೊಮೆಟೊ ಕೆಚಪ್, ಟೊಮೆಟೊ ಸಾಸ್ ಅಂತೀವಲ್ರಿ ಅದು. ಇವಾಗ ಮಿಕ್ಸ್ ಮಾಡೋಣ. ರೆಡ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಒಳಗೆ ಸ್ವಲ್ಪ ನೀರಿನ ಅಂಶ ಇರ್ತೈತಲ್ರಿ, ಹಂಗಂತೇಳಿ ಸ್ವಲ್ಪ ಸಿಡಿತೈತಿ, ನೋಡಿ ಮಾಡ್ರಿ ನೀವು. ನೆಕ್ಸ್ಟ್ ಇದ್ರೊಳಗೆ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ್ರಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿನೂ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದ್ರಿ. ಯಾಕಂದ್ರೆ ನಾನು ಕಮ್ಮಿ ಕ್ವಾಂಟಿಟಿ ಒಳಗೆ ಮಾಡ್ಲಿಕ್ಕೆ ತಿನ್ನಲ್ಲ, ಹಂಗಂತೇಳಿ ಸ್ವಲ್ಪ ಹಾಕೀನಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ಬೋದು. ಫ್ರೆಂಡ್ಸ್, ಇವಾಗ ಟೊಮ್ಯಾಟೊ, ಉಳ್ಳಾಗಡ್ಡಿ, ಕ್ಯಾರೆಟ್, ಆನಿಯನ್ ಎಲ್ಲ ಫ್ರೈ ಆಗೈತ್ರಿ. ನೆಕ್ಸ್ಟ್ ಇದ್ರೊಳಗೆ ನಾವು ನೋಡ್ರಿ ಏನು ಕುದಿಸ್ಕೊಂಡು ಇಟ್ಕೊಂಡಿದ್ದಲ್ಲ ಪಾಸ್ತಾ, ಅದು ಹಾಕೊಂಡ್ರಿ. ನೋಡ್ರಿ ಪಾಸ್ತಾ ಹಾಕಿ ಚಲೋ ಮಿಕ್ಸ್ ಮಾಡ್ರಿ. ನೋಡ್ರಿ ಕಲರ್ ಅಂತೂ ಭಾರಿ ಬಂದೈತ್ರಿ. ಪಾಸ್ತಾ ಅಂತೂ ಭಾರಿ ಆಗೈತ್ರಿ. ಮಕ್ಳಿಗಂದ್ರೆ ಭಾಳ ಇಷ್ಟ ಆಗ್ತೈತ್ರಿ. ನೀವು ಯಾವಾಗ್ಲೂ ಮಾಡ್ತಿರಲ್ಲ ಅಂತ ಪಾಸ್ತಾ ಇಲ್ಲಂಗ ಈ ತರ ನೀವು ರೆಡ್ ಸಾಸ್ ಹಾಕಿ ವೆಜಿ ಪಾಸ್ತಾ ಮಾಡ್ರಿ. ಭಾಳ ಚಲೋ ಇರ್ತೈತಿ. ಸಣ್ಣ ಮಕ್ಳು ತಿನ್ನಕ್ಕೂ ಚಲೋ ಇರ್ತೈತಿ, ದೊಡ್ಡವ್ರು ತಿನ್ನಕ್ಕೂ ಭಾಳ ಚಲೋ ಇರ್ತೈತಿ. ಲಾಸ್ಟಿಗೆ ಇದ್ರೊಳಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಫ್ರೆಂಡ್ಸ್, ವೆಜ್ಜಿ ಪಾಸ್ತಾ ಅಂತೂ ರೆಡಿ ಐತ್ರಿ. ಇವಾಗ ಸ್ಟವ್ ಆಫ್ ಮಾಡೋಣ್ರಿ. ಸ್ಟವ್ ಅಂತೂ ಆಫ್ ಮಾಡಿದ್ದಾಯ್ತ್ರಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ರೆಡಿ ಐತ್ರಿ ರೆಡ್ ಸಾಸ್ ವೆಜ್ಜಿ ಪಾಸ್ತಾ. ಈ ವೆಜ್ಜಿ ಪಾಸ್ತಾ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈ ಥರದ ವೆಜ್ಜಿ ಪಾಸ್ತಾ ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರಿಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗೈತಿ ವೆಜ್ಜಿ ಪಾಸ್ತಾ ಅಂತೇಳಿ. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ಲಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.